ಇವತ್ತಿನ ಜೂಮ್ ಸೆಷನ್ಗೆ ಜಾಯಿನ್ ಆಗಿರುವ ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಈ ದಿನ ರಿಸೋರ್ಸ್ ಪರ್ಸನ್ ಆಗಿ ಡಾಕ್ಟರ್ ಬಸವರಾಜ್ ಗಂಟೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು BAMS ನಲ್ಲಿ ಪದವಿಯನ್ನ ಪಡೆದಿದ್ದಾರೆ ಹಾಗೂ MD ಅನ್ನು ಕೂಡ ಮುಗಿಸಿದ್ದಾರೆ. ಪ್ರಸ್ತುತ ಇವರು ಆರೋಗ್ಯರಿಯ ರೂರಲ್ ಆಯುರ್ವೇದ ಪ್ರಿನ್ಸಿಪಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವತ್ತು ಡೈಲಿ ಲೈಫ್ ನಲ್ಲಿ ಆಯುರ್ವೇದದ ಮಹತ್ವ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು 30 ನಿಮಿಷಗಳ ಕಾಲ ತಿಳಿಸಿಕೊಡ್ತಾರೆ. ನಂತರದ 10 ನಿಮಿಷಗಳಲ್ಲಿ ಯಾರಿಗಾದರೂ ಏನಾದ್ರು ಕ್ವಶನ್ಸ್ ಇದ್ರೆ, ಡೌಟ್ಸ್ ಗಳಿದ್ರೆ ಕೇಳ್ಬಹುದು. ತಮ್ಮ ಏನಾದ್ರು ವಿಷಯನ ಶೇರ್ ಮಾಡ್ಕೊಳ್ಬಹುದು. ಹಾಗೆ ಇವತ್ತು ಯಾರ್ಯಾರು ಜಾಯ್ನ್ ಆಗಿದ್ರಿ ಅವೆಲ್ಲರೂ ಮ್ಯೂಟ್ ಮಾಡಿ ಇಟ್ಕೊಳ್ರಿ. ಕ್ವಶನ್ ಕೇಳುವಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಕೇಳುವ ಹಾಗೆ ಕೇಳ್ಕೊಳ್ತಿದ್ದೇನೆ. ಹಾಗೆ ಇವತ್ತು ಡಾಕ್ಟರ್ ಬಸವರಾಜ್ ಸರ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಎಲ್ಲರಿಗೂ ಈ ನಮ್ಮ ದಿನನಿತ್ಯದಲ್ಲಿ ಆಯುರ್ವೇದವನ್ನು ನಾವು ಹೇಗೆ ಯಾವ ರೀತಿ ನಾವು ನೋಡ್ತೀವಿ. ಆಯುರ್ವೇದ ಒಂದು ಆಯುಹು ಅಂತಂತಂದ್ರೆ ಲೈಫ್, ವೇದ ಅಂತಂತಂದ್ರೆ ಜ್ಞಾನ. ಸೊ ನಮಗೆ ನಮ್ಮ ಜೀವನದ ಬಗ್ಗೆ ಒಂದು ಜ್ಞಾನವನ್ನು, ನಮ್ಮ ಆರೋಗ್ಯ ಜೀವನದ ಬಗ್ಗೆ ಜ್ಞಾನವನ್ನು ಹೇಳಿಕೊಡುವ ಒಂದು ಸೈನ್ಸ್ ಆಯುರ್ವೇದ ಸೈನ್ಸ್. ಸೊ ಹಾಗೆ ಈ ಆಯುರ್ವೇದದಲ್ಲಿ ಆಯುವ ಕಾಮಯಮಾನಿನ ಧರ್ಮಾರ್ಥ ಸುಖ ಸಾಧನ ಆಯುರ್ವೇದ ಉಪದೇಶೇಶು ವಿಧೇಯ ಪರಮಾದರಹ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಆಯುರ್ವೇದದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅನ್ನೋದು ಮೂಲ ಉದ್ದೇಶ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದ್ರೆ ನಾವು ಆರೋಗ್ಯವಂತರಾಗಿದ್ದೀವಿ. ಆರೋಗ್ಯವಂತರಾಗಿ ನಾವು ಹೇಗೆ ಮುಂದೆ ಯಾವಾಗಲೂ ನಿರಂತರವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೋಬೇಕು ಅನ್ನೋದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಮತ್ತೆ ಆತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ಆತುರ ಅಂತಂದ್ರೆ ನಾವು ಯಾವ್ದಾದ್ರು ರೋಗಕ್ಕೆಡೆಗೊಂಡಾಗ ಸೊ ಆ ರೋಗವನ್ನು ನಾವು ಹೇಗೆ ನಿವಾರಿಸಿಕೊಳ್ಳೋದು ಅಂತ ತಿಳಿಸ್ಕೊಡುವ 2 ಮೂಲಭೂತ ಉದ್ದೇಶಗಳೇ ಆಯುರ್ವೇದದಲ್ಲಿ ಪ್ರತಿಪಾದನೆ ಪಡುತ್ತದೆ. ಆರೋಗ್ಯ ಅಂತಂದ್ರೆ ಹೇಗೆ ಪ್ರಸ್ತಾಪ ಆಗುತ್ತೆ ಅಂತ ಕೇಳಿದಾಗ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯವನಃ ಸ್ವಸ್ಥ ಇತ್ಯವಿಧೀಯತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಮದೋಷ, ದೋಷ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ವಾತ ಪಿತ್ತ ಕಫ ಅಂತ ನೀವೆಲ್ಲರೂ ಕೇಳಿರ್ಬೋದು. ಹಾಗಾಗಿ ಈ ದೋಷಗಳ ಸಮಾವಸ್ಥೆಯೇ ನಮಗೆ ಆರೋಗ್ಯವನ್ನು ಉಂಟು ಮಾಡುತ್ತೆ. ಹಾಗೆಯೇ ಧಾತು ಅಂತಂತಂದ್ರೆ ನಮ್ಮ ದೇಹದಲ್ಲಿ ಆಹಾರ ರಸದಿಂದ ಉತ್ಪತ್ತಿಯಾಗಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಇವೆಲ್ಲಗಳು ಸಪ್ತಧಾತುಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗುತ್ತೆ. ಹಾಗೆ ಮಲ ಅಂತ ಹೇಳಿದ್ರೆ ಮೂತ್ರ, ಪುರೀಷ, ಸ್ವೇದ ಹಾಗೆ ಇನ್ನಿತರೆ ಮಲಗಳು. ಸೊ ಇವು ಎಲ್ಲವುಗಳು ಸರಿಯಾಗಿ ಅವುಗಳ ಕೆಲಸಗಳನ್ನ ನಿರ್ವಹಿಸಿದಾಗ ನಮ್ಮ ಜೀವನದಲ್ಲಿ ನಮಗೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಇವು ಎಲ್ಲದರ ಜೊತೆಗೆ ನಮಗೆ ಒಳ್ಳೆಯ ಮನಸ್ಸು ಅಂದ್ರೆ ಪ್ರಸನ್ನವಾದ ಮನಸ್ಸು, ಪ್ರಸನ್ನವಾದ ಆತ್ಮ, ಪ್ರಸನ್ನವಾದ ಇಂದ್ರಿಯಗಳು. ಇಂದ್ರಿಯ ಅಂತ ಹೇಳಿದ್ರೆ ಇಲ್ಲಿ ನಾವು ಪಂಚೇಂದ್ರಿಯ ಅಂತ ನಾವು ಗ್ರಹಿಸ್ಬೇಕು. ಸೊ ಇವೆಲ್ಲವುಗಳು ನಾವು ಒಂದು ಸ್ವಸ್ಥಚಿತ್ತತೆಯಿಂದ ಸಮಾನತೆಯಿಂದ ನಮಗೆ ಆರೋಗ್ಯವನ್ನು ನಾವು ಆರೋಗ್ಯವಂತರಾಗಿ ನಾವು ಇರ್ತೀವಿ. ಆರೋಗ್ಯ ಲಾಭ ನಮಗೆ ಸಿಗುತ್ತೆ ಅಂತ ನಾವು ಒಂದು ವಿವರಣೆ ಕೊಡ್ಬೋದು. ಹಾಗಾದ್ರೆ ನಾವು ಇಲ್ಲಿ ಇವತ್ತಿನ ದಿವಸ ಆಯುರ್ವೇದ ನಮ್ಮ ನಿಜ ಜೀವನದಲ್ಲಿ ಹೇಗೆ ನಾವು ಯಾವ ರೀತಿ ನಾವು ನೋಡ್ಬೋದು ಅಂತ ಕೇಳಿದಾಗ ನಾವು ಆಯುರ್ವೇದ ನಮ್ಮ ಬೆಳಗಿನ ಒಂದು ನಿದ್ರೆಯನ್ನು ನಾವು ಮುರಿದು ಬೆಳಗ್ಗೆ ಏಳುವುದರಿಂದ ನಾವು ನಮ್ಮ ಜೀವನ ಮುಂಜಾನೆ ಶುರುವಾಗುತ್ತೆ. ಹಾಗಾದ್ರೆ ಯಾವ ಟೈಮಲ್ಲಿ ನಾವು ಎದ್ದೇಳ್ಬೇಕು? ಸೊ ನಾವು ಎದ್ದೇಳೋದು ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಠ ಅಂತ ಹೇಳ್ತೀವಿ. ಸೊ ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಏನದು? ನಾವು 3:30ಯಿಂದ 5:30ವರೆಗೂ ಈ ಟೈಮನ್ನು ನಾವು ಒಂದು ಶುದ್ಧವಾದ ಮುಹೂರ್ತ ಅಂತ ಹೇಳ್ಬೋದು. ಶುದ್ಧ ಅಂತಂದ್ರೆ ಏನು? ಶುದ್ಧ ಅಂತಂದ್ರೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಕಾಶ, ಶುಭ್ರವಾದ ಎಲ್ಲವುಗಳು ನಮ್ಗೆ ಇಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಎದ್ದೇಳ್ಬೇಕು. ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಾಗ ಏನೆಲ್ಲ ನಾವು ನೋಡಿ ಎದ್ದೇಳ್ಬೇಕು ಅಂತಂದ್ರೆ ಹಿಂದಿನ ದಿವಸದ ಅಂದ್ರೆ ರಾತ್ರಿ ನಾವು ಊಟ ಮಾಡಿದ ಆಹಾರ ಬೆಳಗ್ಗೆ ಎದ್ದೇಳುವಾಗ ಅದು ಜೀರ್ಣ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಂಡು ನಾವು ಎದ್ದೇಳ್ಬೇಕು.
ಸೊ ಜೀರ್ಣ ಆಗಿಲ್ಲ ಅಂತಂದ್ರೆ ಮತ್ತು ಇನ್ನೊಂದ್ ಸ್ವಲ್ಪ ಹೊತ್ತು ನಾವು ಮಲಗ್ಬಹುದು. ಹಾಗಾದ್ರೆ ಜೀರ್ಣ ಆಗಿದೆ ಅಥವಾ ಇಲ್ಲ ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂತಂದ್ರೆ, ನಮಗೆ ನಾವು ಎದ್ದ ತಕ್ಷಣ ನಮಗೆ ಶುದ್ಧವಾದ ಉದ್ಗಾರ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಏನು ಹಿಂದಿನ ದಿವಸ ಊಟ ಮಾಡಿರ್ತೀವಿ ಅಥವಾ ಹಿಂದಿನ ಊಟದ ಏನ್ ರುಚಿ ಇರುತ್ತೆ, ಖಾರ, ಹುಳಿ, ಉಪ್ಪು, ಹೀಗೆ ಅದರ ತೇಗು ಬರುತ್ತೆ. ಸೊ ಆ ತೇಗುಗಳು ಬಂದಾಗ ನಾವು ಅನ್ಕೋಬೇಕು, ಆಹಾರ ಇನ್ನು ಜೀರ್ಣ ಆಗಬೇಕು, ಇನ್ನು ಜೀರ್ಣ ಆಗ್ತಾ ಇದೆ, ಹಾಗಾಗಿ ಇನ್ನು ಒಂದ್ ಸ್ವಲ್ಪ ಹೊತ್ತು ನಾವು ನಿದ್ದೆ ಮಾಡ್ಬೇಕು ಅಂತ ಹೇಳಿ ಸೊ ನಿದ್ದೆಯನ್ನ ಕಂಟಿನ್ಯೂ ಮಾಡ್ಬೇಕು. ಇಲ್ಲ ಅಂತಾದ್ರೆ ಶುದ್ಧವಾದ ಇವೆಲ್ಲ ಇದ ಅಂದ್ರೆ ಉದ್ಗಾರ ಶುದ್ಧಿ ಆಗಿತ್ತು ಅಂತಂದ್ರೆ ನಾವು ಎದ್ದೇಳ್ಬಹುದು. ಹಾಗೆ ಹಾಗೆ ಅದ್ರ ಜೊತೆಗೆ ಎದ್ದ ತಕ್ಷಣ ನಮಗೆ ಮಲಮೂತ್ರಗಳ ವೇಗ ಬರುತ್ತೆ. ಸೊ ಉದ್ಗಾರ ಶುದ್ಧಿರುತ್ಸಾಹೋ ವೇಗೋತ್ಸರ್ಗೋ ಯಥೋಚಿತಃ. ಹಾಗಾಗಿ ನಾವು ಎದ್ದ ತಕ್ಷಣ ಈ ಮಲಮೂತ್ರಗಳ ವೇಗಗಳನ್ನು ನಾವು ತಡಿಬಾರದು. ಅವುಗಳನ್ನ ನಾವು ಮಲಮೂತ್ರಗಳನ್ನ ತ್ಯಾಗ ಮಾಡ್ಬೇಕು. ಹಾಗೆ ಎದ್ದ ತಕ್ಷಣ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ದೊಡ್ಡ ಲೋಟ, ತಾಮ್ರದ ಲೋಟದಲ್ಲಿ ನಾವು ನೀರು ಇಟ್ಕೊಂಡು ಆ ನೀರನ್ನ ನಾವು ಕುಡಿಬೇಕು. ಸೊ ಯಾರು ಆ ತಣ್ಣೀರು ಅಥವಾ ನಾರ್ಮಲ್ ವಾಟರ್ ಎಲ್ರೂ ಕುಡಿಬಹುದು. ಆದ್ರೆ ಅಸ್ತಮ, ವಿಶೇಷವಾಗಿ ಯಾರಿಗೆ ವಾತ ಮತ್ತು ಕಫದ ಕಾಯಿಲೆಗಳು ಇರುತ್ತೆ, ಕೆಮ್ಮು, ಅಸ್ತಮ, ಹೀಗೆ ಅವರು ಬಿಸಿ ನೀರನ್ನ ಅವರು ಕುಡಿಬೇಕು. ಆ ಬಿಸಿ ನೀರು ಕುಡಿಯೋದ್ರಿಂದ ಅವರ ಅವರ ದೇಹದಲ್ಲಿರುವ ವಾತ ಮತ್ತೆ ಕಫಗಳ ಎರಡೂ ದೋಷಗಳು ಒಂದು ಸಮ ಪ್ರಮಾಣದಲ್ಲಿ ಉಳ್ಕೊಂಡು ಹೋಗ್ಲಿಕ್ಕೆ ಅದು ಕಾರಣ ಆಗುತ್ತೆ. ಮೇದೋಧಾತು ಯಾರ ಮೈಯಲ್ಲಿ ಹೆಚ್ಚಿರುತ್ತೆ ಅಂತ ಹೇಳಿದ್ರೆ, ನಾವು ಇದಕ್ಕೆ ಅಡಿಪೋಸ್ ಟಿಶ್ಯೂ ಅಥವಾ ಕೊಬ್ಬಿನಂಶ ಹೆಚ್ಚಿರೋದು, ಅಥವಾ ನಾವು ನಮ್ಮ ಪ್ರಕೃತಿಯಿಂದ ತುಂಬಾ ದಪ್ಪವಾಗಿದ್ರೆ ನಾವು ಬಿಸಿನೀರು ಕುಡಿಯೋದ್ರಿಂದ ನಮಗೆ ತುಂಬಾ ಪ್ರಯೋಜನ ಆಗುತ್ತೆ. ಹಾಗೆ ಅದರ ಜೊತೆಗೆ ಈ ನಾನ್ ನೀರು ಕುಡಿಯೋದು ಹೇಳಿದ್ರೆ, ನೀರು ಎಷ್ಟು ಕುಡಿಬೇಕು ಹಾಗಾದ್ರೆ? ಒಂದು ಲೋಟ ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ. ಸೊ ದಿನಪೂರ್ತಿ ನಾವು 2 ರಿಂದ 3 ಲೀಟರ್ ನಾವು ನೀರು ಕುಡಿಬಹುದು, ಅದಕ್ಕಿಂತ ಹೆಚ್ಚು ಕುಡಿಬಾರ್ದು. ನಾವು ಇದನ್ನ ಋತುವಿಗೆ ತಕ್ಕ ಹಾಗೆ ಕೂಡ ಈ ನೀರನ್ನ ಉಪಯೋಗ ಕೂಡ ನಾವು ಮಾಡ್ಬೋದು. ಋತುವಿಗೆ ತಕ್ಕ ಹಾಗೆ ಅಂತಂತಂದ್ರೆ ಹೇಗೆ? ಬೇಸಿಗೆ ಕಾಲದಲ್ಲಿ ನಾವು ಹೆಚ್ಚು ನೀರು ಕುಡಿಬೇಕು, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ನೀರು ಕುಡಿಬಹುದು. ಪ್ರಮಾಣ ನಾವು ನಮ್ಮ ಪ್ರಮಾಣ ನಾವು ನಿರ್ಧಾರ ಮಾಡ್ಕೋಬೇಕು. ನೆನಪಿರ್ಲಿ, ಈ ಪ್ರಮಾಣ ಎಷ್ಟಿರ್ಬೇಕು ಅಂತಂದ್ರೆ, ಹೆಚ್ಚು ಮೂತ್ರ ಕೂಡ ಆಗುವ ಹಾಗೆ ಅದಾಗಬಾರ್ದು, ಮತ್ತೆ ಮೂತ್ರ ಉರಿಯೋ ತರ ಕೂಡ ಅದು ಆಗ್ಬಾರ್ದು. ಸೊ ಹಾಗೆ ನಮ್ಮ ಆ ನೀರಿನ ಪ್ರಮಾಣವನ್ನು ನಾವು ಒಂದು ಫೈನಲ್ ಆಗಿ ನಿರ್ದೇಶ ಮಾಡ್ಕೋಬೇಕು. ಇದು ಬಂದು ನೆಕ್ಸ್ಟ್ ನೀರು ಕುಡಿಯೋದಾದ್ಮೇಲೆ ನೆನಪಿರ್ಲಿ, ನೀರು ಕುಡಿಯುವಾಗ ನಾವು ಕೂತ್ಕೊಂಡೇ ನೀರು ಕುಡಿಬೇಕು, ಎದ್ದು ನಿಂತು ನಾವು ನೀರು ಕುಡಿಬಾರ್ದು. ಎದ್ದು ನಿಂತ್ಕೊಂಡು ನಾವು ನೀರು ಕುಡಿದ್ರೆ ನಮ್ಗೆ ಲಿವರ್ ಪ್ರಾಬ್ಲಮ್ ಬರುತ್ತೆ, ಸರಿಯಾಗಿ ಡೈಜೆಷನ್ ಆಗಲ್ಲ. ಸೊ ಹಾಗಾಗಿ ನಾವು ನಿಂತ್ಕೊಂಡು ನೀರು ಕುಡಿಬಾರ್ದು, ಕೂತ್ಕೊಂಡೇ ನಾವು ಕುಡಿಬೇಕು. ಸೊ ಇದು ಬಂದು ನೆಕ್ಸ್ಟ್ ನೀರು ಕುಡಿಯೋದಾಯ್ತು. ಅದಾದ್ಮೇಲೆ ನಾವು ಹಲ್ಲನ್ನ ಉಜ್ಜೋದು. ಮೊದ್ಲೆಲ್ಲ ಏನು ಬೇವಿನ ಕಡ್ಡಿ ಇರ್ತಿತ್ತು, ಈಗ ಮತ್ತೆ ಅಮೆರಿಕಾದಲ್ಲಿ ಬೇವಿನ ಕಡ್ಡಿ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿ ನಾವು ಟೂತ್ ಪೌಡರ್ ಹಾಕ್ಬೋದು, ಟೂತ್ ಪೇಸ್ಟ್ ಹಾಕ್ಬೋದು, ಬ್ರಷ್ ಇಂದ ನಾವು ಒಂದು ಹಲ್ಲುಗಳನ್ನು ತಿಕ್ತೀವಿ. ಹಲ್ಲು ತಿಕ್ಕಿ ಆದ ಮೇಲೆ ನಾವು ಬಿಸಿ ನೀರು ಮತ್ತೆ ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಇವನ್ನ ಕೂಡಿಸಿಬಿಟ್ಟು ನಾವು ಬಾಯಿಯಲ್ಲಿ ಅದನ್ನ ಹಿಡ್ಕೊಂಡು ನಾವು ಅದನ್ನ ಚೆನ್ನಾಗಿ ಮುಕ್ಕಳಿಸ್ಬೇಕು. ಸೊ ಹೀಗೆ ಮುಕ್ಕಳಿಸಿದಾಗ ಇದಕ್ಕೆ ನಾವು ಗಂಡೂಷ ಅಂತ ಹೇಳ್ತೀವಿ. ಸೊ ನಾವು ಹೀಗೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕತ್ತಿನ ಮೇಲ್ಭಾಗದ ಕತ್ತು ಮತ್ತೆ ಮೇಲ್ಭಾಗ ಅಂತಂದ್ರೆ ಕಣ್ಣು, ಮೂಗು, ಕಿವಿ ಎಲ್ಲ ನಮ್ಮ ಪೂರಾ ಏನು ಊರ್ಧ್ವ ಜೊತೆ ಏನು ನಾವು ಉತ್ತಮಾಂಗ ಅಂತ ಏನು ಹೇಳ್ತೀವಿ, ಅದೆಲ್ಲ ಸದೃಢವಾಗುತ್ತೆ. ನಮಗೆ ಅಲ್ಲಿ ಯಾವ ರೋಗಗಳು ಕೂಡ ಬರೋದಿಲ್ಲ. ನಾವು ತುಂಬಾ ಸ್ವಸ್ಥವಾಗಿ, ತುಂಬಾ ಹೆಲ್ದಿಯಾಗಿ ನಾವು ಇರ್ಲಿಕ್ಕೆ ಅದು ಕಾರಣವಾಗುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಜೀವ ನಿರ್ಲೇಖನ ಅಂತ ಹೇಳಿದ್ರೆ ನಾಲಿಗೆಯನ್ನ ನಾವು ಕ್ಲೀನ್ ಮಾಡ್ಬೇಕು. ನಾಲಿಗೆಯನ್ನ ಒಂದು ಬ್ರಷ್ನ ಹಿಂದಿಗಡೆ ಭಾಗದಿಂದ ನಾವು ಕ್ಲೀನ್ ಮಾಡಬಹುದು. ಇಲ್ಲಿ ನಮ್ಗೆ ಕ್ಲೀನ್ ಮಾಡ್ಲಿಕ್ಕೆ ಟಂಗ್ ಕ್ಲೀನರ್ ಇರುತ್ತೆ, ಆ ಟಂಗ್ ಕ್ಲೀನರ್ ಇಂದ ಕೂಡ ನಾವು ಕ್ಲೀನ್ ಮಾಡ್ಕೋಬಹುದು. ಒಂದು ಟಂಗ್ ಕ್ಲೀನ್ ಆದ್ಮೇಲೆ ನಾವು ನೇತ್ರ ಪ್ರಕ್ಷಾಳನ ಮಾಡ್ಕೋಬೇಕು. ನೇತ್ರ ಪ್ರಕ್ಷಾಳನ ಅಂತಂದ್ರೆ ಕಣ್ಣುಗಳನ್ನ ತೊಳಿಬೇಕು. ಸೊ ಕಣ್ಣುಗಳನ್ನ ಹೇಗೆ ತೊಳಿಬೇಕು? ನಮ್ಗೆ ನೀರನ್ನ
ನಮ್ಮ ಬಾಯಿ ಫುಲ್ ತುಂಬ್ಕೋಬೇಕು. ತುಂಬ್ಕೊಂಡ್ಬಿಟ್ಟು ಕಣ್ಣು ನಾವು ಆ ನೀರನ್ನ ತಂಪು ನೀರನ್ನ ನಾವು ಕಣ್ಣಿಗೆ ಸಿಂಪಡಿಸ್ಕೊಂಡಾಗ ಆ ಹೀಗೆ ಕಣ್ಣುಗಳು ತುಂಬಾ ಪರಿಶುದ್ಧವಾಗುತ್ತೆ. ಏನಾದ್ರೂ ಅಲ್ಲಿ ಸೆಕ್ರಿಷನ್ಸ್ ಹೆಚ್ಚಿತ್ತಂತಂದ್ರೆ, ಪಿಚ್ಚು ಹಾಗೆ ಏನಾದ್ರು ಬಂದಿತ್ತು ಅಂತಂದ್ರೆ ಅದೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ನೇತ್ರ ಪ್ರಕ್ಷಾಲನ ಆದ್ಮೇಲೆ ನಾವು ನಸ್ಯ ಅಂತ ಹೇಳ್ತೀವಿ. ನಸ್ಯ ಅಂತಂದ್ರೆ ನ್ಯಾಸಲ್ ಡ್ರಾಪ್ಸ್ ಅಂತ ಹೇಳಿದ್ರೆ ನಾವು ಮೂಗಿಗೆ ಎಣ್ಣೆಯನ್ನು 1 ಅಥವಾ 2 ಹನಿ ನಾವು ಮೂಗಿನ ಹೊರಳಿಗೆ ಎಣ್ಣೆಯನ್ನು ಹಾಕೋದು. ಸೊ ಅದನ್ನ ನಾವು 2 ಹನಿ ಎಣ್ಣೆ ಕೂಡ ಹಾಕ್ಬೋದು. ಇಲ್ಲ ಅಂತಂದ್ರೆ ನಮ್ಮ ತುದಿ ಬೆರಳಿಂದ ನಾವು ಎಣ್ಣೆಯಲ್ಲಿ ಅದ್ದಿ ನಮ್ಮ ಮೂಗಿನ ಹೊರಳುಗಳಿಗೆ ಅದನ್ನ ಹಚ್ಚಿ ಕೂಡ ನಾವು ಆ ಈ ನಸ್ಯವನ್ನ ಇದನ್ನ ಮಾಡಬಹುದು, ಪ್ರಯೋಗ ಮಾಡಬಹುದು. ಇದು ಊರ್ಧ್ವ ಜತ್ರಗತ ರೋಗಗಳು, ಆಮೇಲೆ ನಮಗೆ ಸ್ಕಿನ್ ಡಿಸೀಸ್ ಬರ್ತಿತ್ತು ಅಂತಂದ್ರೆ ಸ್ಕಿನ್ ಡಿಸೀಸ್ ಕೂಡ ಅದರಲ್ಲೂ ತಡೆಯುತ್ತೆ, ಹೋಗ್ಲಾಡಿಸುತ್ತೆ. ನಾವು ಧ್ಯಾನ ಮತ್ತೆ ಯೋಗ ಮಾಡ್ಬೇಕು. ನಾವು ಯಾವಾಗ್ಲೂ ಒಂದು ಲವಲವಿಕೆಯಿಂದ ಇರ್ಲಿಕ್ಕಾಗತ್ತೆ. ನಮ್ಗೆ ಏನ್ ಬೇಕು ನಾವೇ ನಮ್ ಕೆಲಸ ನಾವೇ ಮಾಡ್ಕೊಳ್ಳುವಷ್ಟು ನಮ್ಮಲ್ಲಿ ಸುಧಾರಣೆ ಬರುತ್ತೆ. ಇದಾದ್ಮೇಲೆ ಯೋಗ ಧ್ಯಾನ ಇದಾದ್ಮೇಲೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಭ್ಯಂಗ. ಅಭ್ಯಂಗ ಅಂತಂತಂದ್ರೆ ನಾವು ಕೋಕೋನಟ್ ಆಯಿಲ್ ಅಥವಾ ಎಳ್ಳೆಣ್ಣೆ ಇದನ್ನ ಉಪಯೋಗಿಸಿ ನಾವು ನಮ್ಮ ಮೈಯನ್ನ ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ವ್ಯಾಯಾಮ ಮಾಡ್ಬೋದು. ವ್ಯಾಯಾಮ ಎಷ್ಟೊತ್ತು ಮಾಡ್ಬೋದು? ವ್ಯಾಯಾಮ ನಮಗೆ ಬೆವರು ಬರ್ಬೇಕು, ಮತ್ತೆ ಆ ಪೂರ್ತಿ ಸುಸ್ತಾಗ್ಬಾರ್ದು, ಅರ್ಧ ಸುಸ್ತಾಗ್ಬೇಕು. ಅರ್ಧ ಸುಸ್ತು ಆಗುವಷ್ಟು ಮಾತ್ರ ನಾವು ವ್ಯಾಯಾಮ ಮಾಡ್ಬೇಕು, ಹೆಚ್ಚಿಗೆ ವ್ಯಾಯಾಮ ಮಾಡಬಾರ್ದು. ನೀವು ನೋಡಿರ್ಬೋದು ಕೆಲವೊಂದು ಫಿಸಿಕಲ್ ಫಿಟ್ನೆಸ್ ಯಾರು ಫಾಲೋ ಮಾಡ್ತಾರೆ, ಸ್ಟಾರ್ಸ್ ನೀವು ನೋಡಿರ್ಬೋದು. ಎಷ್ಟೊಂದ್ ಜನ ಜಿಮ್ ಅಲ್ಲಿ ಅವ್ರು ವ್ಯಾಯಾಮ ಮಾಡುವಾಗ ಅವರು ಕಾಲವಾಗಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ವ್ಯಾಯಾಮ ಒಂದು ಮಿತಿ ಮೀರಿ ಹೆಚ್ಚು ಮಾಡಿದಾಗ ಏನಾಗುತ್ತೆ, ಅದರದ್ದು ಓವರ್ಲೋಡ್ ಹಾರ್ಟ್ ಮೇಲೆ ಹೋಗುತ್ತೆ. ಆ ಹಾರ್ಟ್ ಮೇಲೆ ಹೋದಾಗ ಅದು ಅದರ ದುಷ್ಪರಿಣಾಮ ಏನಾಗುತ್ತೆ, ನಮಗೆ ಹಾರ್ಟ್ ವೀಕ್ ಆಗ್ಬಿಟ್ಟು ಅವರು ಕುಸಿಯೋದನ್ನ ನಾವು ನೋಡಿದೀವಿ. ಹಾಗಾಗಿ ನಾವು ಅದನ್ನ ಹಿತಮಿತವಾಗಿ ವ್ಯಾಯಾಮವನ್ನು ಮಾಡ್ಬೇಕು. ತುಂಬಾ ವೀಕ್ನೆಸ್ ಬರಬಾರ್ದು. ಅದು ಅರ್ಧ ಶಕ್ತಿ ವ್ಯಾಯಾಮ ನಾವು ಯಾವತ್ತು ಮಾಡ್ಬೇಕು. ಸೊ ವ್ಯಾಯಾಮ ಆದ್ಮೇಲೆ ನಾವು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ನಾವು ಸ್ನಾನ ಮಾಡ್ಬೇಕು. ಸ್ನಾನ ಹಾಗಾದ್ರೆ ನೋಡಿ, ಕೆಲವೊಬ್ರು ಬಿಸಿನೀರಲ್ಲಿ ಮಾಡ್ತಾರೆ, ಕೆಲವೊಬ್ರು ತಣ್ಣೀರಲ್ಲಿ ಮಾಡ್ತಾರೆ, ಕೆಲವೊಬ್ರು ಉಗುರು ಬೆಚ್ಚನ ನೀರಿನಲ್ಲಿ ಮಾಡ್ತಾರೆ. ಸೊ ಯಾರ್ಯಾರು ಯಾವ ಪ್ರಕೃತಿಯವರು ಯಾವ ನೀರನ್ನು ಉಪಯೋಗಿಸಿ ನಾವು ಸ್ನಾನ ಮಾಡ್ಬೇಕು ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕು. ಸೊ ಬಿಸಿನೀರನ್ನು ವಾತ ಪ್ರಕೃತಿಯವರು ಯಾವತ್ತು ಬಿಸಿನೀರು ಪ್ರಯೋಗ ಮಾಡ್ಬೇಕು. ಇಲ್ಲಿ ಬಿಸಿನೀರು ಅಂತಂತಂದ್ರೆ ಹದವಾಗಿರೋ ಬಿಸಿನೀರು ಅಂತ ತಾವು ಗಮನಿಸ್ಬೇಕು. ಪಿತ್ತ ಪ್ರಕೃತಿ ಉಳ್ಳವರು ಮಧ್ಯಮ ಪ್ರಮಾಣದ ಬಿಸಿ ನೀರಿನಲ್ಲಿ ತಾವು ಸ್ನಾನವನ್ನು ಮಾಡ್ಬೇಕು. ಕಫ ಪ್ರಕೃತಿ ಉಳ್ಳವರು ತಂಪು ನೀರಲ್ಲಿ ಅಥವಾ ತಣ್ಣೀರಲ್ಲಿ ಅಥವಾ ನಾರ್ಮಲ್ ನೀರಿನಲ್ಲಿ ತಾವು ಸ್ನಾನ ಮಾಡ್ಕೋಬಹುದು. ಹೀಗೆ ಮಾಡಿದ್ರೆ ನಮ್ಮ ಪ್ರಕೃತಿ ಅನುಸಾರವಾಗಿ ನಾವು ನೀರನ್ನು ಪ್ರಯೋಗಿಸಿ ಸ್ನಾನ ಮಾಡ್ಕೋಬಹುದು. ಸ್ನಾನ ಮಾಡುವಾಗ ನಮ್ಮ ಚರ್ಮದ ಅನುಗುಣವಾಗಿ ನಾವು ಸೋಪಿನ ಅಳವಡಿಕೆಯನ್ನು ಮಾಡಬಹುದು, ಬಿಡಬಹುದು. ಹೆಚ್ಚಿನ ಪ್ರಮಾಣದ ಸೋಪ್ ಉಪಯೋಗಿಸಿದ್ರೆ ನಮ್ಮ ಚರ್ಮ ವೃಕ್ಷತೆಯನ್ನ ಅನುಭವಿಸುತ್ತೆ. ಹಾಗಾಗಿ ನಾವು ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಬೇಕಷ್ಟೇ ಸೋಪ್ ಹಚ್ಬಹುದು. ಇಲ್ಲ ಅಂತಂತಂದ್ರೆ ಆಯುರ್ವೇದದಲ್ಲಿ ಪೌಡರ್ಸ್ ಕೂಡ ಇದೆ, ಸ್ನಾನದ ಚೂರ್ಣಗಳನ್ನ ಹೇಳಿದ್ದಾರೆ. ಆ ಸ್ನಾನದ ಚೂರ್ಣಗಳನ್ನು ತಾವು ಬಳಸಬಹುದು. ಇಲ್ಲಾಂದ್ರೆ ಆಯುರ್ವೇದ ಸೋಪ್ಗಳನ್ನು ಬಳಸಬಹುದು. ಯಾವ ಸೋಪ್ಗಳಲ್ಲಿ ಟೋಟಲ್ ಫ್ಯಾಟಿ ಮ್ಯಾಟರ್ 75ಕ್ಕಿಂತ ಹೆಚ್ಚಿದೆಯೋ ಆ ಸೋಪ್ಗಳನ್ನ ನಾವು ಮಾತ್ರ ಬಳಸಬೇಕು. ಯಾಕಂತ ಹೇಳಿದ್ರೆ ಅದರಲ್ಲಿ ಜಿಡ್ಡಿನ ಅಂಶ ಅಥವಾ ಸ್ನೇಹದ ಅಂಶ ಹೆಚ್ಚಾಗಿ ಇರುವುದರಿಂದ ಆ ಸೋಪು ನಮ್ಮ ಮೈಯ ಚರ್ಮದ ಏನು ಸ್ನಿಗ್ಧಾಂಶ ಏನಿರುತ್ತೆ ಆ ಸ್ನಿಗ್ಧಾಂಶವನ್ನ ಹೆಚ್ಚು ತೆಗಿಯಲ್ಲ, ಅದನ್ನ ನಾವು ವೃಕ್ಷತೆ ಮಾಡಲ್ಲ. ಹಾಗಾಗಿ ಹೆಚ್ಚಿನ ಸ್ನಿಗ್ಧಾಂಶ ಇರೋದ್ರಿಂದ ಅದು ನಮ್ಮ ಚರ್ಮದ ಸ್ವಸ್ಥತೆಯನ್ನು ಕಾಪಾಡ್ಲಿಕ್ಕೆ ಪ್ರಯೋಜನ ಆಗುತ್ತೆ. ಹಾಗಾಗಿ ಅದನ್ನ ನಾವು ನೋಡ್ಕೊಂಡು ಸೋಪಿನ ಪ್ರಯೋಗ ಮಾಡ್ಬೇಕು. ಇದಾದ್ಮೇಲೆ ಸ್ನಾನ ಆದ್ಮೇಲೆ ಯಥಾವತ್ತಾಗಿ ಅವರು ನಾವು ಯಾವ ನಮ್ಮ ಪೂಜೆ ವಿಧಿವಿಧಾನಗಳನ್ನ ನಾವು ಅನುಸರಿಸ್ತಾ ಇದ್ದೀವಿ ಆ ಪೂಜೆ ವಿಧಾನಗಳನ್ನ ನಾವು ಪಾಲಿಸಬಹುದು. ಇದಾದ್ಮೇಲೆ ಲಘು ಉಪಹಾರ ನಾವು ತಗೋಬಹುದು. ಉಪಹಾರ ಯಾವಾಗ್ಲೂ ನಾವು ಲಘುವಾಗಿ ತಗೋಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಬ್ರೇಕ್ಫಾಸ್ಟ್ ಅಂತಂತಂದ್ರೆ ಏನ್ ಆಕ್ಚುಲಿ ಫಾಸ್ಟ್ ಅಂತಂತಂದ್ರೆ ಉಪವಾಸ ನೋಡಿ, ರಾತ್ರಿ ನಾವು 8-10 ಗಂಟೆವರೆಗೂ ನಾವು ಹೆಚ್ಚು ಕಡಿಮೆ ಊಟ ಮಾಡಿರ್ತೀವಿ.
ಯಾವತ್ತು ನೆನ್ಪಿಟ್ಕೊಳ್ಳಿ. ನಾವು ಊಟ ಮಾಡಿ ರಾತ್ರಿ ಮಲಗೋ ಟೈಮು ಗ್ಯಾಪ್ ಎಷ್ಟಿರ್ಬೇಕು ಅಂತ ಹೇಳಿದ್ರೆ ಕನಿಷ್ಠವಾಗಿ 2 ರಿಂದ 3 ತಾಸು ಗ್ಯಾಪ್ ಇರ್ಬೇಕು. 7 ರಿಂದ 8 ಗಂಟೆ 9 ಗಂಟೆ ಒಳಗಡೆ ನಾವು ಊಟ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು, ನೆನಪಿರ್ಲಿ. ಹಾಗಾಗಿ ಆ ಇದನ್ನ ನಾವು ಉಪಹಾರ ನಾವು ಯಾವಾಗ್ಲೂ ಲಘುವಾಗಿ ಯಾಕೆ ತಗೋಬೇಕು ಅಂತ ಹೇಳಿದ್ರೆ ಆ ಮತ್ತೆ ನಾವು 2-3 ಗಂಟೆಯಲ್ಲಿ ಮತ್ತೆ ಮಧ್ಯಾಹ್ನ ಊಟ ಮಾಡ್ತೀವಿ. ಯಾರು ಬೇಗ ಎದ್ದಿರ್ತಾರೆ ಅವರು ಅಥವಾ ಯಾರು ದೈಹಿಕ ಶ್ರಮ ಜಾಸ್ತಿ ಪಡ್ತಾ ಇರ್ತಾರೆ ಅವರು ಊಟ ಕೂಡ ಮಾಡಿ ಹೋಗ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ನಾವು ನ್ಯಾರಿ ಅಂತ ಹೇಳ್ತೀವಿ. ಅದು ನಾವು ಊಟ ಮಾಡಿನೇ ಏನು ನಮ್ಮ ಹೊಲದ ಕೆಲ್ಸಕ್ಕೆ ಅಥವಾ ನಮ್ಮ ವೈಯಕ್ತಿಕ ವೃತ್ತಿಗೆ ನಾವು ಹೋಗ್ತೀವಿ. ಸೊ ಹಾಗೆ ನಾವು ನಮ್ಮ ಆ ಜೀರ್ಣ ದ ಮೇಲೆ ನಾವು ನಿರ್ಧಾರ ಮಾಡ್ಕೊಂಡು ನಾವು ಹೆಚ್ಚು ಕಡಿಮೆ ನಾವು ನಮ್ಮ ಉಪಹಾರವನ್ನ ನಾವು ನಿರ್ಧಾರ ಮಾಡ್ಬೋದು. ಆಮೇಲೆ ಮಧ್ಯಾಹ್ನ ಭೋಜನ ಯಾವಾಗೂ ನೆನ್ಪಿಟ್ಕೊಳ್ಳಿ. ನಾವು ಊಟ ಅಥವಾ ತಿಂಡಿ ಇದಾದ್ಮೇಲೆ ನಾವು ತಕ್ಷಣ ನಾವು ಕುತ್ಕೋಬಾರ್ದು. ಒಂದು 100 ಹೆಜ್ಜೆ ನಾವು ನಡೆದಾಡ್ಬೇಕು. ಅದಕ್ಕೆ ನಾವು ಹೇಳ್ತೀವಿ ಶತಪಥ ಅಂತ ಹೇಳ್ತೀವಿ. ಸೊ ಒಂದು 100 ಹೆಜ್ಜೆಗಳನ್ನ ನಾವು ಕ್ರಮಿಸಿದ್ರೆ ಆ ನಮಗೆ ಯಾವುದೇ ತರಹದ ರೋಗ ಅಥವಾ ಇದನ್ನ ನಮಗೆ ನೆನಪಿರ್ಬೇಕು. ಮಧ್ಯಾಹ್ನ ಊಟ ಆದ್ಮೇಲೆ ಯಾರಿಗಾದ್ರೂ ಸ್ವಲ್ಪ ಅಂದ್ರೆ ಅಡ್ಡ ಆಗೋರಿದ್ರೆ ಒಂದು 10 ನಿಮಿಷ ಮಾತ್ರ ನಾವು ಎಡಗಡೆ ಮಗ್ಲಲ್ಲಿ ನಾವು ಅಡ್ಡ ಆಗ್ಬೋದು. ಆದ್ರೆ 10 ನಿಮಿಷಗಳಕ್ಕಿಂತ ಹೆಚ್ಚಿಗೆ ಹೊತ್ತು ನಾವು ಮಲಗಬಾರ್ದು. ಮಧ್ಯಾಹ್ನ ಆ ಮಲಗಲೇಬಾರ್ದು. ನಾವು ಯಾರು ಮಲಗಬಾರ್ದು ಅಂತ ಹೇಳಿದ್ರೆ ಆ ನಾವು ನಾರ್ಮಲ್ ಆಗಿ ಯಾರು ಸ್ವಸ್ಥರಿರ್ತೀವಿ, ಯಾರು ನಾವು ಆರೋಗ್ಯವಂತರಾಗಿರ್ತೀವಿ, ನಾವು ಆರೋಗ್ಯವಂತರಿದ್ದವರು ನಾವು ಮಲಗಬಾರ್ದು. ಯಾರು ಆ ಯಾವ್ದಾದ್ರು ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಯಾರು ವೃದ್ಧರು ಇರ್ತಾರೆ, ಅವರು ಮಧ್ಯಾಹ್ನದ ಹೊತ್ತು ಮಲಗಬಹುದು. ಯಾರು ರಾತ್ರಿ ಡ್ಯೂಟಿ ಮಾಡಿರ್ತಾರೆ ಅವರು ಮಧ್ಯಾಹ್ನ ಟೈಮಲ್ಲಿ ರಾತ್ರಿ ಎಷ್ಟು ನಾವು ನಿದ್ದೆ ಕೆಟ್ಟಿರ್ತೀವಿ ಅದರ ಅರ್ಧ ಭಾಗ ಅಂದ್ರೆ ಈಗ ತಿಳ್ಕೊಳ್ಳಿ 8 ಗಂಟೆ ನಾವು ನಿದ್ದೆ ಮಾಡ್ಬೇಕು, 6 ರಿಂದ 8 ಗಂಟೆ ನಿದ್ದೆ ಮಾಡ್ಬೇಕು. ನಾವು ರಾತ್ರಿ 2 ರಿಂದ 3 ಗಂಟೆ ಮಾತ್ರ ನಿದ್ದೆ ಮಾಡಿದ್ರೆ ಇನ್ನು ನಮ್ದು ಆ ಎಷ್ಟು 4 ರಿಂದ 5 ಗಂಟೆ ನಾವು ನಿದ್ದೆ ಮಾಡ್ಬೇಕು. ಹಾಗಾಗಿ ಆ 4 ರಿಂದ 5 ಗಂಟೆ ನಿದ್ದೆಯಲ್ಲಿ ನಾವು ಕನಿಷ್ಠ ಪಕ್ಷ 2 ರಿಂದ 2.5 ಅಥವಾ ಮ್ಯಾಕ್ಸಿಮಮ್ 3 ಗಂಟೆ ನಾವು ಡೇ ಟೈಮ್ ಅಲ್ಲಿ ನಿದ್ದೆ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ನಿದ್ದೆ ಮಾಡಬಹುದು. ಹೆಚ್ಚು ನಿದ್ದೆ ಮಾಡಿದ್ರೆ ನಮಗೆ ಆಲಸ್ಯ ಮೈಗೂಡುತ್ತೆ. ಹೀಗೆ ನಾವು ರಾತ್ರಿ ಭೋಜನ ಕೂಡ 7:30, 8, 8:30, 9 ಗಂಟೆ ಅಥವಾ ಮ್ಯಾಕ್ಸಿಮಮ್ 9 ಗಂಟೆವರೆಗೂ ನಾವು 9:30ವರೆಗೂ ನಾವು ಊಟ ಮಾಡ್ಬೇಕು ರಾತ್ರಿಯಲ್ಲಿ. ಮತ್ತೆ ಊಟ ಮಾಡಿದ 2 ರಿಂದ 3 ಗಂಟೆ ನಮ್ಗೆ ಯಾವತ್ತು ನಾವು ನೆನ್ಪಿಟ್ಕೋಬೇಕು ಗ್ಯಾಪ್ ಕೊಟ್ಟು ಮತ್ತೆ ನಾವು ನಿದ್ದೆ ಮಾಡ್ಬೇಕು. ಸೊ ಇಲ್ಲಿ 5 ರಿಂದ 6 ಗಂಟೆ ಕಫ ಪ್ರಕೃತಿಯವರಿಗೆ ಕನಿಷ್ಠ ಪಕ್ಷ ನಿದ್ದೆ ಬೇಕು. ಪಿತ್ತ ಪ್ರಕೃತಿಯವರಿಗೆ 6 ರಿಂದ 7 ಗಂಟೆ. ಕಫ ವಾತ ಪ್ರಕೃತಿಯವರಿಗೆ ಹೆಚ್ಚು ನಿದ್ದೆ ಬೇಕಾಗುತ್ತೆ. ಯಾಕಂತಂದ್ರೆ ಬೇಗ ಅವರು ಅವರಿಗೆ ಒಂದು ಶ್ರಮ ಆಗುತ್ತೆ. ಹಾಗಾಗಿ 7 ರಿಂದ 8 ಗಂಟೆ ಅವರಿಗೆ ನಿದ್ದೆ ಬೇಕಾಗುತ್ತೆ. ಸೊ ಹೀಗೆ ನಾವು ನಿದ್ದೆಯನ್ನು ನೋಡಿದ್ವಿ. ಊಟದಲ್ಲಿ ನಾವು ಹೇಳ್ಬೇಕಾದ್ರೆ ಆ ಊಟದಲ್ಲಿ ನಾವು ನೀರ್ ಹೇಗೆ ಕುಡಿಬೇಕು ಏನು ಎಲ್ಲ ನಮ್ಗೆ ಒಂದು ವಿಚಾರ ಚೆನ್ನಾಗಿ ನಾವು ತಿಳ್ಕೊಂಡಿರ್ಬೇಕು. ಊಟ ಮಾಡುವಾಗ ಸ್ವಲ್ಪ ಸ್ವಲ್ಪ ನಾವು ನೀರು ಕುಡಿಬೇಕು, ಹೆಚ್ಚು ನೀರು ಕುಡಿಬಾರ್ದು. ಹೆಚ್ಚು ನೀರು ಕುಡಿಯೋದ್ರಿಂದ ನೆನಪಿರ್ಲಿ ಊಟವನ್ನು ನಾವು ಊಟ ಮತ್ತು ನೀರು ಮತ್ತೆ ಖಾಲಿ ಒಟ್ಟು 4 ನಾವಾಗ ಲಿಕ್ವಿಡ್ ಫುಡ್ ನೀರನ್ನ ಹಿಡಿದು ಲಿಕ್ವಿಡ್ ಫುಡ್ ಒಂದು ಭಾಗ, ಮತ್ತೆ ಇದರಲ್ಲಿ ಮತ್ತು ಒಂದು ಭಾಗ ಖಾಲಿ ಇರ್ಬೇಕು. ಯಾಕಂತ ಹೇಳಿದ್ರೆ ಚೆನ್ನಾಗಿ ನಾವು ತಿಂದಂತ ಆಹಾರ ಆಗ್ಬೇಕು, ವೇಗವಾಗಿ ಜೀರ್ಣವಾಗ್ಬೇಕು ಅಂತ ಹೇಳಿದ್ರೆ ನಾವು ಒಂದು ಭಾಗ ಯಾವಾಗೂ ಖಾಲಿ ಇಡಬೇಕು. ನೆನ್ಪಿಟ್ಕೊಳ್ಳಿ, 1 ಅಥವಾ 2 ತುತ್ತು ನಮ್ಗೆ ಇನ್ನೂ ಫುಲ್ ಊಟ ನಾವು ಆಗುತ್ತೆ, ಹೊಟ್ಟೆ ತುಂಬುತ್ತೆ ಅಂತ ಹೇಳಿದಾಗ 1 ರಿಂದ 2 ತುತ್ತು ನಾವು ಕಡಿಮೆನೆ ತಿನ್ನೋ ಪ್ರಮಾಣ ನಾವು ನಿಗದಿ ಮಾಡ್ಕೋಬೇಕು. ಇದು ನಮಗೆ ನೆನಪಿರ್ಲಿ. ಸೊ ಇದು ನಮ್ಮ ದಿನಚರ್ಯ ಆಗ್ಬೇಕು. ಈಗ ಈ ದಿನಚರ್ಯ ಆಯ್ತು. ಈಗ ನೆಕ್ಸ್ಟ್ ನಾವು ಋತುಚರ್ಯ ನೋಡೋಣ. ಋತುಚರ್ಯ ಅಂತಂದ್ರೆ ನಮ್ಗೆ ಯಾವಾಗೂ ಏನಂತಂದ್ರೆ ಒಂದು ವರ್ಷದಲ್ಲಿ 6 ಋತುಗಳು ಬರುತ್ತೆ. ಆ 6 ಋತುಗಳನ್ನ ನಾವು 2 ತಿಂಗಳಲ್ಲಿ ನಾವು ವಿಂಗಡಿಸ್ತೀವಿ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಈ ಮಕರ ಸಂಕ್ರಾಂತಿ ಇದು ಆದ್ಮೇಲೆ ಯುಗಾದಿ ಬರುತ್ತೆ. ಯುಗಾದಿಯಿಂದ ಹಿಡಿದು ನಾವು ಏನು ಒಂದು 6 ತಿಂಗಳು ಏನ್ ಬರುತ್ತೆ ಅದು ನಮಗೆ ಆದಾನ ಕಾಲ ಅಂತ ಹೇಳ್ತೀವಿ. ಉತ್ತರಾಯಣ ಪುಣ್ಯಕಾಲ. ಅವಾಗ
ಅದು ಮಕರ ಸಂಕ್ರಾಂತಿಯಿಂದಲೇ ಶುರು ಆಗುತ್ತೆ. ಆ time ಅಲ್ಲಿ ಹೆಚ್ಚಾಗಿ ರೂಕ್ಷ ಉಷ್ಣ ಗುಣಗಳು ಇರ್ತದೆ. ನಮ್ಮ ನಮ್ಮ ಜೀರ್ಣ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಗ್ನಿ ಮಾಂದ್ಯವೇ ಇರುತ್ತೆ. ಅಂದ್ರೆ ಹೆಚ್ಚು ಶಕ್ತಿಯುಕ್ತವಾಗಿರಲ್ಲ. ಹಾಗಾಗಿ ನಮ್ಮಲ್ಲಿ ಕೂಡ ಸ್ವಲ್ಪ ಶಕ್ತಿ ಕಡಿಮೆನೇ ಇರುತ್ತೆ. ಆದ್ರೆ ಇದು ನೆಕ್ಸ್ಟ್ 6 ತಿಂಗಳು ಏನಿದೆ, ಯಾವಾಗ ಚಳಿಗಾಲ ಬರುತ್ತೆ, ಅದಕ್ಕಿಂತ ಮುಂಚೆ ಸ್ವಲ್ಪ ವಸಂತ, ಅದು ಕಾಲಗಳು ಏನಿರುತ್ತೆ ಆ time ಅಲ್ಲಿ ಆ ನಮ್ಗೆ ಉತ್ತಮವಾದ ಶಕ್ತಿ ಇರುತ್ತೆ. ಇವನ್ ನಾವು ಏನ್ ತಿಂದ್ರೂ ಕೂಡ ಜೀರ್ಣ ನಾವು ಮಾಡ್ಬೋದು. ಹಾಗೆ ಸೊ ಈ ಋತುಚರ್ಯಗಳನ್ನ ನಾವು ಆಯಾ ಋತುಗಳ ಪ್ರಕಾರ, ಇಲ್ಲಿ ನಾನು ಋತುಚರ್ಯ ಹೆಚ್ಚು ಹೇಳಕ್ ಹೋಗಲ್ಲ. ಈಗ ಎಕ್ಸಾಂಪಲ್ ಒಂದು ಶಿಶಿರ ಋತು. ಈಗ ಸದ್ಯಕ್ಕೆ ಸಂಕ್ರಾಂತಿ ಆಗಿದೆ. ಸಂಕ್ರಾಂತಿಲಿ ನಾವು ಏನ್ ಪಾಲಿಸ್ತೀವಿ ಅಂತ ಹೇಳಿದ್ರೆ ಎಳ್ಳು ಮತ್ತೆ ಬೆಲ್ಲ ತಿಂತೀವಿ. ಎಳ್ಳು ಬೆಲ್ಲ ಯಾಕೆ ತಿಂತೀವಿ ಅಂತಂತಂದ್ರೆ, ಯಾವಾಗ ಚಳಿಗಾಲ ಇರುತ್ತೆ ಆ ಟೈಮಲ್ಲಿ ಎಳ್ಳು ಮತ್ತೆ ಬೆಲ್ಲ ನಾವು ತಿನ್ನೋದ್ರಿಂದ ಅದು ಸ್ವಲ್ಪ ನಮ್ಮ ದೇಹಕ್ಕೆ ಉಷ್ಣತೆ ಕೊಡುತ್ತೆ. ಅದರ ಜೊತೆಗೆ ವಿಟಮಿನ್ ಡಿ ಮತ್ತೆ ಈ ಸ್ಕಿನ್ ಡಿಸೀಸಸ್ ಬರೋದಿಲ್ಲ. ಮತ್ತೆ ಅದರ ಜೊತೆಗೆ ವಿಟಮಿನ್ ಡಿ ಕೂಡ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ಲಿಕ್ಕೆ ಅದು ಹೆಚ್ಚಿನ ಸಹಕಾರಿ ಆಗುತ್ತೆ. ಹಾಗಾಗಿ ನೀವು ನೋಡಿರ್ಬೋದು, ಈ ಎಳ್ಳು ಬೆಲ್ಲ ತಿಂದು ನಾವು ಪಟ ಹಾರಿಸ್ಲಿಕ್ಕೆ ಹೋಗ್ತೀವಿ. ಸೊ ಮೊದಲದ್ದು ಇದೆಲ್ಲ ರೂಢಿಯಲ್ಲಿತ್ತು. ಈಗೆಲ್ಲ ನಾವು ರೊಟೀನ್ ಆಗಿ ನಮ್ ಕೆಲ್ಸಕ್ಕೆ ನಾವು ಹಾಕ್ತೀವಿ ಅಂತ ಹೇಳಿ ಇವೆಲ್ಲ ನಾವು ಆ ಕೇವಲ ನೋಡಿರ್ತೀವಿ ಅಥವಾ ಕೇಳಿರ್ತೀವಿ, ಅಥವಾ ನಾವು ಚಿಕ್ಕವರಿದ್ದಾಗ ಮಾಡಿರ್ಬೋದು. ಆದ್ರೆ ಈಗ ನಮ್ಗೆ ಅವೆಲ್ಲ ಆ ಕಡಿಮೆ, ನಮ್ಗೆ ಮಾಡ್ಲಿಕ್ಕೆ ಆಗೋದು ಕಡಿಮೆ. ಹಾಗಾಗಿ ಇದನ್ನ ನಾವು ಇವೆಲ್ಲಗಳನ್ನು ನಾವು ಸ್ಮರಿಸ್ಕೋಬೇಕು. ಸೊ ಈ ಋತುಗಳ ಬಗ್ಗೆ ನಾನು ನಿಮಗೆ ಹೇಳಿದೆ. ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂತಂದ್ರೆ ಋತು ಸಂಧಿ. ಋತು ಸಂಧಿ ಅಂತಂತಂದ್ರೆ ಒಂದು ಋತುವಿಂದ ಇನ್ನೊಂದು ಋತು, ಯಾವ ಎರಡು ಋತುಗಳ ಮಧ್ಯದಲ್ಲಿ ನಾವು ಆ ಒಂದು ಭಾಗಕ್ಕೆ ನಾವು ಋತು ಸಂಧಿ ಅಂತ ಹೇಳ್ತೀವಿ. ಸೊ ನಾವು ಯಾವ ಋತುವಿನ ಏನು ಚರ್ಯೆಯನ್ನ ನಾವು ಪಾಲನೆ ಮಾಡ್ತಿರ್ತೀವಿ, ಆ ಋತುವಿನ ಚರ್ಯನ್ನು ಬಿಟ್ಟು ಮುಂದಿನ ಋತುವಿನ ಪಾಲನೆಯನ್ನ ನಾವ್ ಏನ್ ಮಾಡ್ಬೇಕು, ಹೇಗೆ ಆ ಚರ್ಯನ್ನು ಪಾಲನೆ ಮಾಡ್ಬೇಕು, ಅದನ್ನ ನಾವು ಅದನ್ನ ಬಿಡಬೇಕು, ಇದನ್ನ ಶುರು ಮಾಡ್ಬೇಕು. ಹಾಗಾಗಿ ಇಲ್ಲೇನಾಗತ್ತೆ ಅಂತಂದ್ರೆ ಅಟ್ಮಾಸ್ಫಿಯರ್ ಇದರಲ್ಲಿ ಚೇಂಜಸ್ ಆಗ್ತಾ ಇರ್ತವೆ. ನಮ್ಮ ಹವಾಮಾನದಲ್ಲಿ ಚೇಂಜ್ ಆಗ್ತಾ ಇರುತ್ತದೆ, ನಮ್ಮ ಸುತ್ತಮುತ್ತಲ ಹವಾಮಾನದಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಹಾಗಾಗಿ ನಾವು ಅದನ್ನ ನೋಡ್ಕೊಂಡು ತಕ್ಕನಾಗಿ ನಾವು ಅದನ್ನ ಫಾಲೋ ಮಾಡ್ಬೇಕು. ಮತ್ತೆ ಈ time ಅಲ್ಲಿ ನಮ್ಮಲ್ಲಿ ಏನ್ ಒಂದು ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ಆ ಇಮ್ಯುನಿಟಿ ಲೆವೆಲ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಾಗಾಗಿ ನೀವು ನೋಡ್ಬೋದು, ಈ ಋತು ಸಂಧಿಯ time ಅಲ್ಲಿ ಆ ನಮಗೆ ರೋಗಗಳು ಹೆಚ್ಚು ಉತ್ಪತ್ತಿ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಆ ಸುರಕ್ಷತೆಯಿಂದ ನಾವು ಇರ್ಬೇಕು, ನಾವು ಕೇರ್ಫುಲ್ ಆಗಿ ಇರ್ಬೇಕು. ಸೊ ಇಷ್ಟು ಕೇರ್ಫುಲ್ ಇತ್ತು ಅಂತ ಹೇಳಿದ್ರೆ ನಮಗೆ ಯಾವತ್ತು ಈ ಋತು ಸಂಧಿಯಲ್ಲಿ ನಮಗೆ, ಅಥವಾ ಯಾವುದೇ ಇನ್ನಿತರೆ ಋತುವಿನ ಹವಾಮಾನ ವೈಪರೀತ್ಯದಿಂದ ನಮಗೆ ಯಾವುದೇ ರೋಗಗಳು ಬರಲ್ಲ. ಹಾಗಾಗಿ ಈ ಋತು ಸಂಧಿಯಲ್ಲಿ ನಾವು ಯಾವ ರೀತಿಯ ಆಹಾರ ತಗೋಬೇಕು ಅಂತಂದ್ರೆ, ಆಹಾರ ಮೃದು ಮತ್ತೆ ಲಘು ಆಗಿರ್ಬೇಕು. ಲಘು ಅಂತಂದ್ರೆ ಬೇಗ ಡೈಜೆಸ್ಟ್ ಆಗ್ಬೇಕು, ಆ ರೀತಿ ಇರುವಂತ ಒಂದು ಆಹಾರ. ಆ ನಿಮಗ್ ಗೊತ್ತಿರ್ಬೋದು ಗಂಜಿ, ಹಾಗೆ ಮತ್ತೆ ಡ್ರೈ ಫ್ರೂಟ್ಸ್ ಇರ್ಬೋದು, ಆಮೇಲೆ ಫ್ರೂಟ್ಸ್ ಇರ್ಬೋದು. ಸೊ ಹಾಗೆ ನಮ್ಗೆ ಯಾವ್ದು ಬೇಗವಾಗಿ ಜೀರ್ಣ ಆಗತ್ತೆ ಅದನ್ನ ನಾವು ತಗೋಬಹುದು. ಮತ್ತೆ ಸ್ವಲ್ಪ ಉಷ್ಣವಾದ ಆಹಾರವನ್ನ ನಾವು ತಗೋಬೇಕು. ಸೊ ಅಂದ್ರೆ ನಾವು ತಯಾರಿ ಮಾಡಿದ ಸ್ವಲ್ಪ ಹೊತ್ತಲ್ಲಿ ನಾವು ತನಿಯದೇ ಇರೋ ರೀತಿಯಲ್ಲಿ ಬಿಸಿ ಇದ್ದಾಗಲೇ ನಾವು ಆ ಆಹಾರವನ್ನು ಸೇವಿಸ್ಬೇಕು. ಸೊ ಆಹಾರವನ್ನು ಸೇವಿಸ್ಲಿಕ್ಕೆ ಕ್ರಮ ಏನಿದೆ, ಯಾವ ರೀತಿ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಂಟು ಎಂಟು ರೀತಿಯ ಒಂದು ಆ ಏನು ಆ ಆಹಾರ ವಿಧಿ ವಿಶೇಷ ಆಯ್ತಾನ ಅಂತ ಹೇಳ್ತೀವಿ. ಸೊ ಆ 8 ರೀತಿಯ ಆಹಾರ ವಿಧಿ ವಿಶೇಷ ಆಯ್ತಾನ ಅಂದ್ರೆ ಏನು ಅಂದ್ರೆ, ಅದರಲ್ಲಿ ಪ್ರಕೃತಿ, ದೇಶ, ರಾಶಿ, ಸಂಯೋಗ, ಕಾರಣ, ಕಾಲ, ಉಪಯೋಗಿತ ಮತ್ತೆ ಉಪಯೋಗ ಸಂಸ್ಥಾ ಅಂತ ಬರುತ್ತೆ. ಇವೆಲ್ಲ ಅಂದ್ರೆ ಏನು? ಪ್ರಕೃತಿ ಅಂತಂದ್ರೆ ಯಾವ ಆಹಾರ ಯಾವ ಯಾವ ಜಾಗೆಯಿಂದ ಬರುತ್ತೆ, ಅಂದ್ರೆ ಯಾವ ದೇಶದಿಂದ ಬರುತ್ತೆ. ಈಗ ನೋಡಿ, ಉತ್ತರ ಕರ್ನಾಟಕದಲ್ಲಿ ನಾವು ರೊಟ್ಟಿ ಚಟ್ನಿಗಳನ್ನ ನಾವು ಉಪಯೋಗಿಸ್ತೀವಿ. ಅದೇ ನಾವು ಉತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ರೊಟ್ಟಿಗಳು ಬೇರೆ ತರ ಇರುತ್ತೆ. ನೀವು ನೋಡಿರ್ಬೋದು, ನಾನ್ ಇರ್ಬೋದು, ಬಟರ್ ನಾನ್ ಇರ್ಬೋದು. ಹಾಗೆ ಅಲ್ಲಿ ರೊಟ್ಟಿಗಳು ಬೇರೆ ತರ ಇರುತ್ತೆ. ಮತ್ತೆ ನಾವು ಇಲ್ಲಿ ಸೂರ್ಯಪಾನ ಎಣ್ಣೆ, ಶೇಂಗಾ ಎಣ್ಣೆ ಯೂಸ್ ಮಾಡ್ತೀವಿ. ಆದ್ರೆ ಅದೇ ಕರಾವಳಿ ಮತ್ತೆ ಕೊಂಕಣ ಮತ್ತೆ ಕೇರಳದಲ್ಲಿ ನಾವು ನೋಡಿದ್ರೆ ಅವರು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ, ಅಂದ್ರೆ ತೆಂಗಿನೆಣ್ಣೆ ಯೂಸ್ ಮಾಡ್ತಾರೆ. ಅದೇ ನಾರ್ತ್ ಇಂಡಿಯಾದಲ್ಲಿ ಅವರು ಏನು ಆ, ಯಾವ್ದಪ್ಪ ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ, ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಿ. ಸೊ ಹಾಗೆ ಇದು ಪ್ರಕೃತಿ ಬಗ್ಗೆ ಆಯ್ತು.
ಸೊ ಹೀಗೆ ನಾವು ಆಹಾರ ಯಾವ ಪ್ರಕೃತಿಯಿಂದ ಬಂದದ್ದು ಅಂತ ನಾವು ನೋಡ್ಕೋಬೇಕು. ದೇಶ ದೇಶ ಅಂತಂದ್ರೆ ಹೇಗೆ ನಾವು ಆಹಾರ ಪ್ರಿಪೇರ್ ಮಾಡ್ಬೇಕು, ಹೇಗೆ ನಾವು ಆಹಾರ ಪ್ರಿಪೇರ್ ಮಾಡಿದ್ದು ತಿನ್ಬೇಕು. ಅಂದ್ರೆ ಕೆಲವೊಂದು ಆಹಾರಗಳನ್ನ ನಾವು ಯಾವಾಗ್ಲೂ ರಾ ಫಾರ್ಮ್ ಅಲ್ಲಿ ನಾವು ತಿನ್ಬೇಕು. ಎಕ್ಸಾಂಪಲ್, ನಾವು ನೆನೆ ಹಾಕಿದ ಆ ಕೆಲವೊಂದು ಏನು ಕಾಳುಗಳು, ಅದು ಕಡಲೆ ಕಾಳು ಇರ್ಬೋದು, ಅದು ಆ ಶೇಂಗಾ ಕಾಳು ಇರ್ಬೋದು, ಅಥವಾ ಅದು ಹೆಸರು ಕಾಳು ಕೂಡ ಇರ್ಬೋದು. ಹೀಗೆ ನಾವು ಕಾಳುಗಳನ್ನು ನಾವು ರಾ ಫಾರ್ಮ್ ಅಲ್ಲಿ ತಿನ್ಬೋದು. ಹಾಗೆ ಗಜ್ಜರಿ, ಸೌತೆಕಾಯಿ, ಇದನ್ನ ನಾವು ರಾ ಫಾರ್ಮ್ ಅಲ್ಲಿ ತಿನ್ಬೋದು. ಆದ್ರೆ ಹೆಚ್ಚಿಗೆ ನಾವು ಮೊಳಕೆ ಬರಿಸಿದ್ದು ಯಾವತ್ತು ಹೆಚ್ಚು ಅದನ್ನ ನಾವು ಪ್ರಯೋಗ ಮಾಡಬಾರ್ದು. ಯಾವತ್ತು ನಾವು ವಾರದಲ್ಲಿ ಒಂದು ಎರಡು ಸತಿ ನಾವು ಪ್ರಯೋಗ ಮಾಡ್ಬೋದು. ಹಾಗೆ ಕುಕ್ಕಡ್ ಫುಡ್ ಕೂಡ ನಾವು ಯೂಸ್ ಮಾಡಬೇಕು. ಕುಕ್ಕಡ್ ಅಂತಂದ್ರೆ ಚೆನ್ನಾಗಿ ಕುದಿಸಿ ತಯಾರಿಸಿದ ಪದಾರ್ಥಗಳನ್ನ ನಾವು ಉಪಯೋಗಿಸ್ಬೇಕು. ಎಕ್ಸಾಂಪಲ್, ನಾವು ಅನ್ನ ಸರಿಯಾಗಿ ಬೆಂದಿದ್ರೆ ಮಾತ್ರ ನಾವು ಆ ಅನ್ನ ನಮಗೆ ತುಂಬಾ ಬೇಗವಾಗಿ ಜೀರ್ಣವಾಗುತ್ತೆ. ಹಾಗೆ ಅದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತಂತಂದ್ರೆ ಅದು ಆ ಅನ್ನ ಬೇಗವಾಗಿ ಜೀರ್ಣವಾಗಲ್ಲ. ಇದನ್ನ ನಮ್ಮ ಲಕ್ಷ್ಯದಲ್ಲಿರ್ಬೇಕು. ಹಾಗೆ ಇದಾದ್ಮೇಲೆ ಕಾಲ ಕಾಲ ಅಂತಂತಂದ್ರೆ ನಮ್ಮ ವಯಸ್ಸಿನ ಅನುಗುಣವಾಗಿ ನಾವು ನಮ್ಮ ಆ ಆಹಾರ ಪದ್ಧತಿ ನಮ್ದು ಇರುತ್ತೆ. ಆ ಚಿಕ್ಕವರಿದ್ದಾಗ ನಮ್ಮ ಆಹಾರಗಳು ಬೇರೆ ಇರುತ್ತೆ. ದೊಡ್ಡವರಾಗ್ತಾ ಆಗ್ತಾ ನಾವು ಎಲ್ಲಾ ಆಹಾರಗಳನ್ನ ಉಪಯೋಗ ಮಾಡ್ತಾ ಹೋಗ್ತೀವಿ. ಹಾಗೆ ಆ ಈ ಇದು ಕಾಲ 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 ಅಂತ ಹೇಳ್ತೀವಿ ಇದಕ್ಕೆ. ನೆಕ್ಸ್ಟ್ ಬಂದು ಉಪಯೋಗಿತ. ಉಪಯೋಗಿತ ಅಂತಂದ್ರೆ ಯಾರು ಇದನ್ನ ಈ ಆಹಾರವನ್ನು ಉಪಯೋಗಿಸ್ತಾರೆ ಅಂದ್ರೆ ನಾವೇ ಅದನ್ನ ರೀತಿ ಉಪಯೋಗಿಸ್ಬೇಕು ಅನ್ನೋದು ನಮ್ಮ ಮೇಲೆ ತಿಳಿದುಕೊಳ್ಳೋಣ. ನಾವು ಕೈ ಕಾಲು ಮುಖ ಸ್ವಚ್ಛವಾಗಿ ತೊಳೆದುಕೊಂಡು ನಾವು ಯಾವತ್ತು ಊಟಕ್ಕೆ ಕೂಡಿರ್ಬೇಕು. ಆ ಸ್ವಚ್ಛವಾದ ಕೈಗಳಿಂದ ನಾವು ಮತ್ತೆ ಪ್ಲೇಟ್ ಅಲ್ಲಿ ನಾವು ಬಡಿಸ್ಕೋಬೇಕು. ಯಾವಾಗಲೂ ನೆನಪಿರ್ಲಿ, ನಾವು ಪೂರ್ವದ ಕಡೆ ಮುಖ ಮಾಡಿ ನಾವು ಊಟಕ್ಕೆ ಕೂತ್ಕೋಬೇಕು. ಬಿಸಿಯಾದಂತಹ ಆಹಾರ, ಹದವಾಗಿರುವಂತಹ ಆಹಾರ, ಚೆನ್ನಾಗಿ ಕುಕ್ ಆಗಿರುವಂತಹ ಆಹಾರ ನಾವು ಪ್ರಯೋಗ ಮಾಡ್ಬೇಕು. ಊಟ ಮಾಡುವಾಗ ಯಾವತ್ತೂ ನಾವು ಮಾತಾಡಬಾರ್ದು. ನೆನ್ಪಿಟ್ಕೊಳ್ಳಿ, ವೆಜಿಟೇರಿಯನ್ ಫುಡ್ ಇಸ್ ಆಲ್ವೇಸ್ ಬೆಸ್ಟ್. ನಾನ್ ವೆಜ್ ಸ್ವಲ್ಪ ತಕ್ಕನಾಗಿ ಅವಾಗ ಅವಾಗ ಮಾತ್ರ ನೀವು ಬಳಸಿ. ಯಾಕಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ನಾವು ನಾನ್ ವೆಜಿಟೇರಿಯನ್ ಬೇಡ ಅಂತ ಹೇಳಕ್ಕಾಗಲ್ಲ. ಯಾರ್ಯಾರು ಅವ್ರವ್ರಿಗೆ ಯಾವ ರೀತಿಯ ಫುಡ್ ಇರುತ್ತೆ ಅವರು ಪ್ರಯೋಗ ಮಾಡ್ಬೋದು. ಆದ್ರೆ ಯಾವುದು ಹೆಚ್ಚು ಆ ಸರಿ ಇರಲ್ಲ. ಇಷ್ಟು ನಾವು ತಿಳ್ಕೊಬೇಕು. ಆಮೇಲೆ ನೀರು, ದಿನದಲ್ಲಿ 1 2 3 ಲೀಟರ್ ನೀರು ಕುಡಿಬೇಕು. ಊಟ ಮಾಡಿದ ಮೇಲೆ ಕೊನೆಗೆ ನಾವು ನೀರು ಕುಡಿಬಾರ್ದು. ಸ್ವಲ್ಪ ಮಾತ್ರ ನೀರು ಕುಡಿಬೇಕು, ಹೆಚ್ಚು ನೀರು ಕುಡಿಬಾರ್ದು. ಊಟದ ಮಧ್ಯದಲ್ಲಿ ಸ್ವಲ್ಪ ಕುಡಿಬೇಕು. ಊಟ ಮಾಡೋಕಿನ ಮುಂಚೆ ನಾವು ಹೆಚ್ಚು ನೀರು ಕುಡಿಬಾರ್ದು. ಊಟ ಮಾಡೋಕಿನ ಮುಂಚೆ ಯಾಕೆ ನೀರು ಕುಡಿಬಾರ್ದು ಅಂತ ಹೇಳಿದ್ರೆ ಅದು ನಮಗೆ ಅಜೀರ್ಣವನ್ನು ಉಂಟು ಮಾಡುತ್ತೆ. ನಾವು ನಾವು ಊಟ ಮಾಡಿದಂತ ಆಹಾರ ಅಂತ ಹೇಳಿದ್ರೆ ಅಲ್ಲಿ ಗ್ಯಾಸ್ಟ್ರಿಕ್ ಸೆಕ್ರೇಷನ್ಸ್ ಏನಿರುತ್ತೆ ಅದು ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, ಸೆಕ್ರೇಷನ್ ಆಗಿರುತ್ತೆ. ನಮ್ಗೆ ಹಸಿವೆ ಆಗಿದೆ ಅಂತಂದಾಗ ಆಹಾರ ನಾವು ಊಟ ಮಾಡಿದಾಗ ಅಲ್ಲಿ ಅದು ಏನು ಸ್ಟೊಮಕ್ಗೆ ಏನು ಹೋಗುತ್ತೆ, ಅವಾಗ ಅದು ಗ್ಯಾಸ್ಟ್ರಿಕ್ ಗೆ ಅಲ್ಲಿ ಗ್ಯಾಸ್ಟ್ರಿಕ್ ಆಸಿಡ್ಸ್ ಆಹಾರದ ಮೇಲೆ ಪರಿಣಾಮ ಮಾಡ್ಲಿಕ್ಕೆ ಆಗುತ್ತೆ. ನಾವು ನೀರು ಕುಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಹಾಗಾಗಿ ಬೇಗ ಅದು ಜೀರ್ಣ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಆಹಾರ ಪದ್ಧತಿ ಹೇಗೆ ಏನು ಅಂತ ಎಲ್ಲ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಬಂದು ವಿರುದ್ಧಾಹಾರ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಯಾವ ರೀತಿ ಈ ಆಹಾರ ಪದ್ಧತಿಯಲ್ಲಿ ವಿರುದ್ಧ ಗುಣಗಳನ್ನ ಇರುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಇಲ್ಲಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ 18 ಒಂದು ವಿಧವಾದ ವಿರುದ್ಧ ಆಹಾರಗಳನ್ನ ನಾವು ಇಲ್ಲಿ ನೋಡ್ಬೋದು, ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯದು ದೇಶ ವಿರುದ್ಧ. ದೇಶ ವಿರುದ್ಧ ಅಂತಂತಂದ್ರೆ ನಾವು ತಂಪು ಜಾಗದಲ್ಲಿ, ಅಂದ್ರೆ ಯಾವಾಗ ನಾವು ನಾರ್ತ್ ಇಂಡಿಯಾ ಹೋಗಿರ್ತೀವಿ ಅಂದ್ರೆ ಆ ಪಾರ್ಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚಳಿ ಇರುತ್ತೆ. ಯಾವಾಗ ಚಳಿಗಾಲದಲ್ಲಿ, ಅಥವಾ ನಮ್ಮಲ್ಲಿಯೇ ನಾವು ಇಲ್ಲಿದ್ದಾಗ ಚಳಿಗಾಲದಲ್ಲಿ ತಂಪು ಪಾನೀಯಗಳನ್ನ ಯಾವ್ದು ಅಥವಾ ತಂಪು ವಸ್ತುಗಳನ್ನ ನಾವು ಅಥವಾ ರಿಫ್ರಿಜಿರೇಟೆಡ್ ಐಟಮ್ಸ್ ಅನ್ನ ಡೈರೆಕ್ಟ್ ಆಗಿ ಫ್ರಿಜ್ ಇಂದ ಹೊರಗೆ ತಕ್ಷಣ ನಾವು ತಿನ್ಬಾರ್ದು. ಅದು ದೇಶ ವಿರುದ್ಧ ಅಂತ ನಾವು ಹೇಳ್ತೀವಿ. ಮತ್ತೆ ಕಾಲ ವಿರುದ್ಧ. ಕಾಲ ವಿರುದ್ಧ ಅಂತಂದ್ರೆ ರಾತ್ರಿ ಯಾವಾಗೂ ನಾವು ಮೊಸರನ್ನು ಉಪಯೋಗಿಸಬಾರ್ದು. ಮೊಸರನ್ನ ನಾವು ಮಧ್ಯಾಹ್ನದ ಟೈಮ್ ಅಲ್ಲಿ ಉಪಯೋಗಿಸಬಹುದು. ನೆಕ್ಸ್ಟ್ ಬಂದು ಅಗ್ನಿ ವಿರುದ್ಧ. ಅಗ್ನಿ ವಿರುದ್ಧ ಅಂದ್ರೆ ನಮ್ಗೆ ಜೀರ್ಣ ಮಾಡೋದೇ ನಮ್ಮ ಅಗ್ನಿ. ಸೊ ಈ ಜೀರ್ಣದ ವ್ಯವಸ್ಥೆಗೆ ಅಗ್ನಿ, ನಾವು ಊಟ ಮಾಡುವಾಗ ಹೆವಿ ಫುಡ್ಸ್ ನಾವು
ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ನಮಗೆ ಎಷ್ಟು ಲಘುವಾಗಿ ಮಿತವಾಗಿ ಹಿತವಾಗಿ ಏನು ಆಹಾರ ಇರುತ್ತೆ ಆ ರೀತಿಯ ನಾವು ಆಹಾರ ಉಪಯೋಗಿಸ್ಬೇಕು. ನೆಕ್ಸ್ಟ್ ಬಂದು ಮಾತ್ರ. ಮಾತ್ರ ಅಂತಂದ್ರೆ ನಮ್ಗೆ ಎಷ್ಟು ನಾವು ಊಟ ಮಾಡ್ತೀವಿ ಅದನ್ನ ನಮ್ಗೆ ಕೆಪಾಸಿಟಿ ಗೊತ್ತಿರುತ್ತೆ. ನಮ್ಗೆ ಅದನ್ನ ನಾವೇನ್ ಹೇಳೋದು ಅಂದ್ರೆ ಅಭ್ಯವಹರಣ ಶಕ್ತಿ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟು ಊಟ ಮಾಡ್ತೀವಿ ಅಂತ. ಆ ಊಟ ಮಾಡಿದ್ದು 2 ರಿಂದ 3 ಗಂಟೆ ಅಥವಾ 4 ಗಂಟೆಯಲ್ಲಿ ಅದು ಡೈಜೆಸ್ಟ್ ಆಗ್ಬೇಕು. ಅದಕ್ಕೆ ನಾವು ಜರಣ ಶಕ್ತಿ ಅಂತ ಹೇಳ್ತೀವಿ. ಸೊ ನಾವು 2 ಚಪಾತಿ ಪಲ್ಯ ಮತ್ತೆ ಒಂದು ಬೌಲ್ ರೈಸ್ ಇಷ್ಟು ನಾವು ಊಟ ಮಾಡಿ ಒಂದು 3 ರಿಂದ 4 ಗಂಟೆಯಲ್ಲಿ ಅದು ಜೀರ್ಣವಾದ್ರೆ ಅದು ಒಂದು ಅವರೇಜ್ ನಾರ್ಮಲ್ ಅಡಲ್ಟ್ ಇಂಡಿವಿಜುವಲ್ ಅವ್ರದ್ದು ಅಗ್ನಿಶಕ್ತಿ ಚೆನ್ನಾಗಿದೆ ಅಂತ ನಾವು ಹೇಳ್ಬೋದು. ಇಲ್ಲ ಅದು 3 ರಿಂದ 4 ಗಂಟೆಯಲ್ಲಿ ಅದು ಜೀರ್ಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರ ಅಗ್ನಿ ಮಂದ ಆಗಿದೆ ಅಂತ ನಾವು ತಿಳ್ಕೊಬೇಕು. ಅಥವಾ ಬೇಗ ಅದು ಜೀರ್ಣ ಆಯ್ತು ಅಂತಂದ್ರೆ ಇವರ ಅಗ್ನಿ ತುಂಬಾ ಆ ಏನು ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಬಲಿಷ್ಠ ಇದೆ ಅಂತ ನಾವು ತಿಳ್ಕೊಬೇಕು. ಹಾಗೆ ಮಾತ್ರ ವಿರುದ್ಧ ಅಂದ್ರೆ ಸಮ ಪ್ರಮಾಣದಲ್ಲಿ ಯಾವುಗಳನ್ನು ನಾವು ತಗೋಬಾರದು. ಸಮ ಪ್ರಮಾಣದಲ್ಲಿ ನಾವು ತುಪ್ಪ ಮತ್ತೆ ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಕೂಡಿಸಿ ತಗೋಬಾರ್ದು. ಸೊ ಹಾಗೆ ಸಾತ್ಮೆ ವಿರುದ್ಧ. ಸೊ ಹೀಗೆ ನಮ್ಗೆ ಏನ್ ಬೇಕು, ಏನು ನಮ್ಗೆ ಇಷ್ಟ ಆಗತ್ತೆ ಅದನ್ನ ಮಾತ್ರ ನಾವು ತಿನ್ಬೇಕು. ಕೆಲವೊಬ್ಬರಿಗೆ ಬದ್ನೆಕಾಯಿ ತಿನ್ನೋದ್ರಿಂದ ಅಲರ್ಜಿ ಆಗಿರುತ್ತೆ. ಸೊ ಬದ್ನೆಕಾಯಿ ನಾವು ತಿನ್ಬಾರ್ದು. ಹಾಗೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಆ ಇಷ್ಟವಾದ ಆಹಾರಗಳನ್ನ ನಾವು ಮಾತ್ರ ಸೇವನೆ ಮಾಡಬೇಕು. ಇಷ್ಟವಾಗದೇ ಇರುವಂತಹ ಆಹಾರಗಳನ್ನ ನಾವು ಸೇವನೆ ಮಾಡೋದನ್ನ ಕಡಿಮೆ ಮಾಡ್ಬೇಕು. ಅಥವಾ ಅದನ್ನ ಬಿಡೋದನ್ನ ಒಳ್ಳೇದು ಅಂತ ಇಲ್ಲಿ ಹೇಳ್ತೀನಿ. ಹಾಗೆ ಸಂಸ್ಕಾರ ವಿರುದ್ಧ ಅಂತಂದ್ರೆ ನಾವು ಏನು ಅಡಿಗೆ ಮಾಡ್ತಾ ಇರ್ತೀವಿ ಆ ಅಡಿಗೆ ಮಾಡುವಾಗ ನೆನಪಿರ್ಲಿ, ಮೊಸರು ನಾವು ಯಾವಾಗ್ಲೂ ಬಿಸಿ ಮಾಡಬಾರ್ದು. ಆದ್ರೆ ನಾವು ಅದನ್ನ ಮೊಸರನ್ನ ಮಜ್ಜಿಗೆ ನಾವು ಹದ ಮಜ್ಜಿಗೆ ಮಾಡಿ ಕುಡಿಬಹುದು, ಅಥವಾ ಬಿಸಿ ಮಾಡಬಹುದು, ಅಥವಾ ಹದ ಮಜ್ಜಿಗೆ ಮಾಡಿ ಕುಡಿಬಹುದು. ಮತ್ತೆ ಜೇನುತುಪ್ಪ ನಾವು ಬಿಸಿ ಮಾಡಬಾರ್ದು. ಈ ಎರಡುಗಳನ್ನು ನಾವು ಬಿಸಿ ಮಾಡಿ ತಿನ್ನಬಾರ್ದು. ಆಮೇಲೆ ನೆಕ್ಸ್ಟ್ ಬಂದು ವೀರ್ಯ ವಿರುದ್ಧ ಅಂದ್ರೆ ಉಷ್ಣ ಮತ್ತೆ ಶೀತ, ಈ ಎರಡುಗಳನ್ನು ನಾವು ಕೂಡಿಸಿ ತಿನ್ನಬಾರ್ದು. ಇಲ್ಲಿ ಉಷ್ಣ ಮತ್ತೆ ಶೀತ ಅಂತಂದ್ರೆ ಏನು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನೀವು ನೋಡಿ, ಫಿಶ್ ಮತ್ತೆ ಮಿಲ್ಕ್ ಅಂದ್ರೆ ಮೀನು ಮತ್ತೆ ಹಾಲು, ಅಥವಾ ಮೀನು ಮತ್ತೆ ಮೊಸರು, ಇವನ್ನ ಎರಡು ಒಟ್ಟಿಗೆ ನಾವು ಕೂಡಿಸಿ ತಿನ್ನಬಾರ್ದು. ಅಂದ್ರೆ ನಾವು ಮೀನು ತಿನ್ನುವಾಗ ಮೊಸರು, ಆಮೇಲೆ ಮಜ್ಜಿಗೆ ಮತ್ತೆ ಹಾಲು ಇವನ್ನ ತಿನ್ನಬಾರ್ದು ಅನ್ನೋದು ಇಲ್ಲಿ ವೀರ್ಯ ವಿರುದ್ಧವನ್ನ ತೋರಿಸ್ಕೊಡುತ್ತೆ. ಹಾಗೆ ಕೋಷ್ಠ ವಿರುದ್ಧ ಅಂತಂದ್ರೆ ನಮಗೆ ನಾವು ತಿಂದಂತ ಆಹಾರ ಪುರುಷವಾಗಿ ಕನ್ವರ್ಟ್ ಆಗುತ್ತೆ, ಮೂತ್ರವಾಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗೆ ನಾವು ಯಾವ್ದು ಆಹಾರ ತಿಂದಾಗ ನಮಗೆ ಮಲಬದ್ಧತೆ ಆಗುತ್ತೋ ಅಂತ ಆಹಾರಗಳನ್ನ ನಾವು ಸ್ವಲ್ಪ ಕಡಿಮೆ ಸೇವಿಸಬೇಕು. ಎಕ್ಸಾಂಪಲ್ ಬೇಕರಿ ಫುಡ್ ಐಟಮ್ಸ್ ನಮಗೆ ಯಾವತ್ತು ಅಂದ್ರೆ ಈಗ ಲೈಕ್ ಬ್ರೆಡ್, ಬನ್, ಇದು ಆ ನಮಗೆ ಮಲಬದ್ಧತೆಯನ್ನ ಉಂಟು ಮಾಡುತ್ತೆ. ಹಾಗಾಗಿ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತರಕಾರಿಗಳನ್ನ ನಾವು ಉಪಯೋಗಿಸಿದ್ರೆ ಹಸಿರು ತರಕಾರಿಗಳನ್ನ ನಾವು ನಮಸ್ತೆ ಡಾಕ್ಟರ್, 1 ಸೆಕೆಂಡ್. ಹ. ಇನ್ನ ನಿಮ್ದು 2 ನಿಮಿಷ ಮಾತ್ರ ಉಳಿತದ. 40 ಮಿನಿಟ್ಸ್ಗೆ ನಮ್ದು ಇದು ಆಗ್ಬಿಡ್ತದೆ, ಇದು ಕ್ಲೋಸ್ ಆಗ್ಬಿಡ್ತದೆ ಜೂಮ್ ಮೀಟಿಂಗ್. ಸೊ ದಟ್ ಏನು ಟಿಪ್ಸ್ ಕೊಡೋದಿದೆ ಅಲ್ಲ, ಲಾಸ್ಟ್ ಮೂಮೆಂಟ್ ಟಿಪ್ಸ್ ಅವ್ರಿಗೆ, ಸೊ ಅದನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಸರ್ ಪ್ಲೀಸ್. ಶೋರ್ ಡೆಫಿನೆಟ್ಲಿ ಮುಗೀತು, ಆಯ್ತು. ಇದು ಆಗ್ಲಿಕ್ಕೆ ಬಂದಿದೆ, ಇನ್ನು 2 ನಿಮಿಷದಲ್ಲೇ ಮುಗೀತದೆ. ಸೊ ನಾವು ತಿನ್ನುವಂತ ಆಹಾರ ಕ್ರಮದಲ್ಲಿ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಸ್ವೀಟ್ಸ್ ಫಸ್ಟ್ ತಗೋಬೇಕು. ಆದ್ರೆ ಸ್ವೀಟ್ಸ್ ಕಂಪ್ಲೀಟ್ ಆಗಿ ಎಲ್ಲ ತಗೋಬಾರದು, 1 ಅಥವಾ 2 ತುತ್ತು ಅಥವಾ ಪೀಸ್ ಮಾತ್ರ ತಗೋಬೇಕು. ಅದಾದ್ಮೇಲೆ ಆಮ್ಲ, ಲವಣ, ಕೊನೆಗೆ ಅಂದ್ರೆ ಖಾರವಾದ ಪದಾರ್ಥ. ಇದು ಆದ್ಮೇಲೆ ಬೇಕಾದ್ರೆ ನಾವು ಸ್ವೀಟ್ಸ್ ಏನಾದ್ರು ತಿಂದ್ರೆ ಅದು ರಸಾಯನ ಆಗತ್ತೆ. ರಸಾಯನ ಅಂತಂದ್ರೆ ಅದು ನಮ್ಮ ದೇಹಕ್ಕೆ ಒಂದು ರಿಜ್ಯುವಿನೇಟ್ ಆಗಿ ಮಾಡುವಂತ ಕೆಲಸ. ಹಾಗೆ ಈ ಕ್ರಮದಲ್ಲಿ ನಾವು ಆಹಾರ ತಗೋಬೇಕು. ಮತ್ತೆ ನೆನಪಿರ್ಲಿ, ಯಾವಾಗ್ಲೂ ಫಸ್ಟ್ ನಾವು ಗಟ್ಟಿ ಪದಾರ್ಥ ತಗೋಬೇಕು, ಅದಾದ್ಮೇಲೆ ಲಿಕ್ವಿಡ್ಸ್ ತಗೋಬೇಕು, ಮತ್ತೆ ಒಂದು ಭಾಗ ನಾವು ಯಾವಾಗ್ಲೂ ಖಾಲಿ ಬಿಡ್ಬೇಕು. ಹಾಗಾಗಿ ಹೆವಿ ಫುಡ್ಸ್ ಫಸ್ಟ್ ತಗೋಬೇಕು, ಆಮೇಲೆ ಲೈಟ್ ಫುಡ್ ತಗೋಬೇಕು. ಹೀಗೆ ನಾವು ನಮ್ಮ ಆಹಾರದ ಕ್ರಮವನ್ನು ಉಪಯೋಗಿಸಬಹುದು. ಊಟ ಮಾಡಿದ್ಮೇಲೆ ಹೆಚ್ಚಾಗಿ ನೀವು ನೋಡಿರ್ಬೋದು, ಐಸ್ ಕ್ರೀಮ್ ಇಟ್ಟಿರ್ತಾರೆ. ಐಸ್ ಕ್ರೀಮ್ ಯಾವತ್ತೂ ತಿನ್ಬಾರ್ದು, ಇದು ನಮಗೆ ನೆನಪಿರ್ಲಿ. ಹಾಗಾಗಿ ಈ ಐಸ್ ಕ್ರೀಮ್ ತಿಂದು ಕೂಡ ಕೆಲವೊಬ್ರು ಕಾಫಿ ಕುಡಿತಾರೆ, ಅಥವಾ ಕಾಫಿ ಕುಡಿದು ಅಥವಾ ಚಹಾ ಕುಡಿದು ಮತ್ತೆ ಐಸ್ ಕ್ರೀಮ್ ತಿಂತಾರೆ. ಸೊ ಇದು ಹಾಟ್ ಅಂಡ್ ಕೋಲ್ಡ್ ಬಿವರೇಜಸ್ ನಾವು ಯಾವಾಗ್ಲೂ ಮಿಕ್ಸ್ ಮಾಡಬಾರ್ದು, ಇದು ಪರಿಹಾರ ವಿರುದ್ಧ ಆಗುತ್ತೆ. ಸೊ ಹೀಗೆ ನಾವು ಇವೆಲ್ಲಗಳನ್ನ ನೆನ್ಪಿಟ್ಕೋಬೇಕು. ಮತ್ತೆ ವೈದ್ಯರು ಹೇಳಿದ ನಮ್ಗೆ ಯಾವಾಗ್ಲೂ ಏನಾದ್ರು ಒಂದು ಅನಾರೋಗ್ಯ ಕಾಡಿದ್ರೆ ವೈದ್ಯರು ಏನ್ ಹೇಳಿರ್ತಾರೆ ಡಯಟ್, ಆ ಡಯಟ್ ಫಾಲೋ ಮಾಡ್ಬೇಕು. ಡಯಟ್ ತಪ್ಪಿಸಿದ್ರೆ ಅದು ಉಪಚಾರ ವಿರುದ್ಧ ಆಗುತ್ತೆ, ಇದನ್ನ ನಮ್ಗೆ ನೆನಪಿರ್ಲಿ. ಮತ್ತೆ
ನಾವು ಊಟ ಮಾಡಿದ ಮೇಲೆ ದಾಳಿಂಬೆ ಹಣ್ಣುಗಳನ್ನ ನಾವು ಹಣ್ಣು ಅಂದ್ರೆ ಬಿಡಿಸಿ ತಿನ್ಬಹುದು. ಇದನ್ನ ಹೀಗೆ ನಾವು ತಿನ್ನೋದ್ರಿಂದ ನಮ್ಗೆ ನಮ್ಮ ಹೃದಯಕ್ಕೆ ತುಂಬಾ ಒಳ್ಳೇದು. ಇಟ್ ಇಸ್ ವೆರಿ ಗುಡ್ ಫಾರ್ ಹಾರ್ಟ್. ಮತ್ತೆ ಊಟ ಮಾಡುವಾಗ ನಾವು ಯಾವ್ದು ಯಾವುದೇ ಒಂದು ಸಿಟ್ಟು ಮಾಡದೆ ತುಂಬಾ ಶಾಂತ ಚಿತ್ತತೆಯಿಂದ ನಾವು ಊಟ ಮಾಡ್ಬೇಕು. ಇದು ನಮ್ಗೆ ನೆನಪಿರ್ಲಿ. ಎಷ್ಟು ಬೇಕು ಅಷ್ಟೇ ತಿನ್ಬೇಕು, ಹಿತಮಿತವಾಗಿ ನಾವು ಸ್ವಲ್ಪ ಬಿಸಿಯಾದ ಉಷ್ಣವಾದ ಊಟವನ್ನೇ ನಾವು ಮಾಡ್ಬೇಕು. ಹೀಗೆ ವಿಧಿವಿಧಾನದಿಂದ ನಾವು ಮಾಡಿದ್ರೆ ನಮ್ಗೆ ಯಾವುದೇ ರೋಗಗಳು ಕಾಡಲ್ಲ. ನಾವೇನಾದ್ರೂ ಈ ವಿರುದ್ಧಗಳನ್ನು ನಾವು ಪಾಲಿಸ್ತಾ ಇದ್ರೆ ನಮ್ಗೆ ಕಂಡು ಬಂದಿದ್ರೆ ನಮ್ಗೆ ಏನೆಲ್ಲ ಬರ್ಬೋದು ಅಂದ್ರೆ ಡಯಾಬಿಟಿಸ್ ಬರ್ಬೋದು, BP ಬರ್ಬೋದು, ಕ್ಯಾನ್ಸರ್ ಬರ್ಬೋದು, ಹಾಗೆ ಅಜೀರ್ಣತೆಗಳು ಬರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಅಂತಂದ್ರೆ ಆಮ್ಲಪಿತ್ತ ಅಂತ ನಾವು ಹೇಳ್ತೀವಿ, ಅದು ಬರ್ಬೋದು, ಸ್ಕಿನ್ ಡಿಸೀಸಸ್ ಬರ್ಬೋದು, ಅಲರ್ಜಿ ಬರ್ಬೋದು.